ನಿನ್ನೆ ನಾವು ನಮ್ಮದೊಂದು ಎರಡೇ ಬಾಕ್ಸ್ ಹನಿನ ತೆಗೆದಿದ್ದು. ಅದನ್ನು ಇವತ್ತೆಲ್ಲ ಇದನ್ನು ತೆಗಿತಾ ಇದ್ದೀನಿ. ಕೆಲವರಿಗೆ ಇದು ತುಂಬ ಇಷ್ಟ, ಹಲ್ಲೆ ಒಳಗಡೆ ತಿನ್ನಲಿಕ್ಕೆ. ಹಾಗಾಗಿ ಸ್ವಲ್ಪ ನಾನು ನನ್ನ ಫ್ರೆಂಡ್ಸಿಗೆಲ್ಲ ಹಲ್ಲೆ ಒಳಗೆದ್ದು ಹನಿನ ಕೊಡ್ತಾಯಿದ್ದೀನಿ. ಈ ಹಲ್ಲೆ ಒಳಗಡೆದು ಹನಿ ಏನಂತ ಹೇಳಿದರೆ, ನೀವೊಂದು ವಾರ ಒಂದು 10 ಡೇಸ್ ಇಡ್ಬೋದು ಅಷ್ಟೇ. ಆಮೇಲೆ ಅದು ಅಲ್ಲೇ ಮತ್ತೆ ಫಂಗಸ್ ಆಗಿಬಿಡುತ್ತೆ. ಆಮೇಲೆ ಹನಿನೇ ಯಾವಾಗಲೂ ಈ ಥರ ಕೈನಲ್ಲಿ, ಬೇರೆ ಯಾವ ವಿಧಾನವೇ ಇಲ್ಲ, ಕೈಯಲ್ಲೇ ಈ ಥರ ಹಿಚ್ಚಬೇಕಾಗತ್ತೆ. ಕೈಯೆಲ್ಲ ಕ್ಲೀನಾಗಿ ತೊಳ್ಕೊಂಬಿಟ್ಟು ಆಮೇಲೆ ಆ ತುಪ್ಪನ ತೆಗೆದುಬಿಟ್ಟು ಆಮೇಲೆ ಸೋಸಿಬಿಟ್ಟು ಆದಮೇಲೆ ಬಾಟ್ಲಿಗೆ ತುಂಬಬೇಕು. ಬಾಟ್ಲಿಗೆ ತುಂಬೋದು ಒಂದು ವಿಧಾನ. ಸಪೋಸ್ ಇವತ್ತು ನೀವು ಬಾಟ್ಲಿಗೆ ತುಂಬಿ ಡೈರೆಕ್ಟ್ಲಿ ನೀವೆಲ್ಲಾದರೂ ಅದ್ರ ಕ್ಯಾಪ್ ಹಾಕಿಬಿಟ್ರೆ ಅದ್ರ ಒಳಗಡೆ ಗ್ಯಾಸ್ ಇದಾಗಿಬಿಟ್ಟು ಬಾಟ್ಲಿನೂ ಒಡಿಬೋದು. ಇಲ್ಲಾದರೆ ಅದು ಕ್ಯಾಪು ಮೇಲೆ ಬಂದು ಹೊರಗಡೆ ಬರುತ್ತೆ. ಹಾಗಾಗಿ ನಾವು ಬಾಟ್ಲಿಗೆ ತುಂಬಿದ ಮೇಲೆ ಸಹ ನೀವೊಂದು ಅರ್ಧ ಗಂಟೆ 1 ಗಂಟೆ ಅದನ್ನು ಹಾಗೇ ಬಿಟ್ಟು ಅದು ನೊರೆ ಕೆಳಗಡೆಯಿಂದ ಮೇಲೆ ಬಂದು ಅದು ಸ್ಟಗ್ನೆಂಟ್ ಆಗುವವರೆಗೆ ನಾವು ಕಾಯಬೇಕು. ಆಮೇಲೆ ಅದನ್ನು ಬಾಟ್ಲಿಗೆ ಕ್ಯಾಪ್ ಹಾಕಿ ಇಡ್ಬೋದು. ಸೊ ಇದು ಪ್ಯೂರ್ ಹನಿ, ನಮ್ಮ ತೋಟದಿಂದ ನಾನು ಮಾಡಿರೋದು. ಇದು ಈಗ ಕಾಫಿ ಸೀಸನ್ನಲ್ಲಿ ಇದ್ರದ್ದು ಹನಿದು ಟೇಸ್ಟೇ ಬೇರೆ ಇರುತ್ತೆ. ಯಾಕಂದರೆ ಕಾಫಿ ಹೂವಿಂದ ಮಾಡಿರುತ್ತೆ. ಇದು ಸ್ವಲ್ಪ ಕಹಿ ಬರುತ್ತೆ, ಆದರೆ ಅದು ಭಾರಿ ಒಳ್ಳೆಯದು. ಯಾಕಂದರೆ ನಿಮಗೆ ಮಕ್ಕಳಿಗಾಗಿರಲಿ ಮತ್ತು ಯಾರೇ ಕಾಯಿಲೆಯವರಿಗೆ ಮತ್ತು ಶೀತ ಕೆಮ್ಮ ಇವರಿಗೆಲ್ಲ ಇದು ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಅದು ಹೀಟ್ ಇರುತ್ತಲ್ಲ ಕಾಫಿದು ಹೂವು, ಥಂಡಿನ ಇದು ಮಾಡುತ್ತೆ. ಸೊ ಇದು ಏನು ಮಾಡ್ತಾಯಿದ್ದೀವಿ ಅಂದರೆ, ಇದನ್ನೀಗ ನೋಡಿ ಇಲ್ಲಿಂದ ಹಲ್ಲೆಯಿಂದ ತೆಗಿತಾ ಇದ್ದೀನಿ. ಇದು ನಾವೀಗ ಮಾಡಿರೋವಂಥದ್ದು. ಇದನ್ನು ನಾವು ಸೋಸಿಬಿಟ್ಟು ಬಾಟ್ಲಿ ತುಂಬ್ತೀವಿ. ಆಮೇಲೆ ಈ ವ್ಯಾಕ್ಸನ್ನು ನೀವು ಹೀಟ್ ಮಾಡಿ ಅದನ್ನು ವ್ಯಾಕ್ಸನ್ನು ಹಾಗೆ ಇಟ್ಟರೆ, ಈಗ ಮರದ ಕೆಲಸದವರಿಗೆ ಮತ್ತು ಇದಕ್ಕೆಲ್ಲ ಎಲ್ಲಿ ಅವ್ರು ತೊಗೊತಾರೆ. ಇದು ತುಂಬ ಒಳ್ಳೆಯದು ಈ ವ್ಯಾಕ್ಸು. ಹಾಗಂತ ಹೇಳ್ತಾ, ಇದು ನಮ್ಮ ಹನಿ. ಇದರಲ್ಲಿ ನೋಡಿ, ಇದು ಓಲ್ಡ್ ಆಗಿದ್ದಾಗ, ಈಗ ರೀಸೆಂಟ್ಲಿ ಅಂದರೆ ತುಂಬ ದಿನದ ಹಿಂದೆಂದು ಇದು ಹಲ್ಲೆ ಸ್ವಲ್ಪ ಬ್ರೌನ್ ಕಲರ್ ಇರುತ್ತೆ. ಅದೇ ಬೇಗ ನಾವು ಈಗ ರೀಸೆಂಟ್ಲಿ ಮಾಡಿದ್ದ ಹಲ್ಲೆ ವೈಟ್ ಇರುತ್ತೆ ಈ ಥರ. ಸೊ ಅದು ಡಿಫ್ರೆಂಟು. ಆಮೇಲೆ ಇದು ಹನಿ ಯಾವ ಥರ ಮಾಡುತ್ತೆ ಅಂತ ಹೇಳಿದ್ರೆ, ಇದನ್ನು ಅದು ವ್ಯಾಕ್ಸಿಂದ ಹಲ್ಲೆ ಮಾಡಿಕೊಂಡು ಅದು ಎಷ್ಟು ಕಷ್ಟ. ಅದಕ್ಕೆ ಎಲ್ಲ ಗಿಡಗಳಿಗೆ ಹೋಗಿ ಅಲ್ಲಿಂದ ನೀವು ಇದನ್ನು ತೊಗೊಂಬಂದು ಅದು ಮಾಡಿ, ಅದೊಂಥರ ಅದರ ಬಾಡಿಯಿಂದನೇ ಅದು ವ್ಯಾಕ್ಸು ತಯಾರು ಮಾಡುತ್ತೆ. ಅದೊಂಥರ ಈಗ ಜೇಡ್ರ ಹುಳದ ಸಂತತಿ ಟೈಪು. ಜೇಡ್ರ ಹುಳದಲ್ಲಿ ಯಾವ ಥರ ಬಲೆ ಕಟ್ಟುತ್ತೆ, ಅದೇ ಥರ ಇದನ್ನು ಕಟ್ಟುತ್ತೆ. ತುಂಬ ಡಿಫ್ರೆಂಟ್ ಅವ್ರದ್ದು ನೇಚರ್ ಇದೆಯಲ್ಲ ನೋಡಿ. ನನ್ನ ಹತ್ರ ಒಂದು 10 ಪೆಟ್ಟಿಗೆ ಇದ್ದಾವೆ. ಎಲ್ಲ ಪೆಟ್ಟಿಗೆಗೂ ಒಂದು 10 ತಡಿ, ಒಂದು 20 ಅಡಿಗೆನಲ್ಲಿ ನಂದು ಪೆಟ್ಟಿಗೆ ಇಟ್ಟಿದ್ದೀನಿ. ಆದರೆ ಒಂದು ಹುಳ ಮತ್ತೊಂದು ಪೆಟ್ಟಿಗೆಗೆ ಹೋಗಲ್ಲ. ಏನಲ್ಲ ನೇಚರು ಅಂತ ನನಗದೇ ಕಾಣಿಸೋದು. ನಾನು ದಿವಸ ನೋಡ್ತಿರ್ತೀನಿ. ಅವು ಅದಕ್ಕೋಸ್ಕರನೇ ಹೋಗ್ತಾವೆ. ಆಮೇಲೆ ಇದು ಒಂದು ನೇಚರ್ ಏನಂತ ಹೇಳಿದರೆ, ಇವು ಕಚ್ಚಲ್ಲ. ಎಲ್ಲಾದರೂ ಒಂದು ಹುಳ ಕಚ್ಚಿದ್ರೆ ಆ ಹುಳ ಸತ್ತುಬಿಡುತ್ತೆ. ಅದ್ರದ್ದು ಅಂಬು ಅಂತ ಹೇಳ್ತಾರಲ್ಲ, ಅದು ಅಲ್ಲೇ ಕಟ್ಟಾಗಿ ನಮ್ಮ ಬಾಡಿ ಒಳಗೆ ಇರುತ್ತೆ. ಅದನ್ನು ತೆಗಿದೇ ಇದ್ದರೆ ಆ ಸ್ಮೆಲ್ಲಿಗೆ ಬೇರೆ ಮತ್ತೆ ಬಂದು ಅಟ್ಯಾಕ್ ಮಾಡುತ್ತೆ. ಅದು ಯಾವಾಗ ನಮಗೆ ಅದು ಕಚ್ಚುತ್ತೋ ಆ ಅಂಬನ್ನು ತೆಗಿಬೇಕು. ಆಮೇಲೆ ಅಲ್ಲಿಗೆ ಯಾವ್ದಾದ್ರು ಮಣ್ಣು ಗಿಣ್ಣು ಏನಾದರೂ ಹಚ್ಚಿಬಿಡ್ಬೇಕು. ಅದಕ್ಕೆ ಸ್ಮೆಲ್ ಸಿಗಬಾರ್ದು. ಆ ಥರ ನೇಚರ್ ಇದು. ಭಾರಿ ಚೆನ್ನಾಗಿರುತ್ತೆ ತುಂಬ. ಹಾಗಂತ ಹೇಳ್ತಾ ಜೇನಿನ ನೇಚರ್ ಬಗ್ಗೆ ನಾನು ಮಾತಾಡಿದೆ. ಆಮೇಲೆ ನಾವು ತೋಟ ಮಾಡಬೇಕು ಅಂತ ಕಂಡ್ರೆ ಇವಾಗ ಜೇನು ಅವಶ್ಯಕತೆಯೇ.
ಅದೇ ನಮ್ಮ ಪರಾಗಸ್ಪರ್ಶ ಆಗೋದು. ನಮ್ಮ ಬೆಳೆ ಜಾಸ್ತಿ ಆಗಲಿಕ್ಕೆ ಕಾರಣವೂ ಜೇನೇ. ಇವಾಗ ಏನಾಗಿದೆ, ಈಗ ಇದು ಅಡಿಕೆಗೆ ಹರಳಿಗೆ ಔಷಧಿ ಹೊಡೆಯೋದು ಮಾಡಿ ಎಲ್ಲ ಆಗಿ ಹುಳಗಳ ಸಂತತಿ ಕಡಿಮೆಯಾಗಿದೆ. ಹಾಗಾಗಿ ರೋಗಗಳು ಜಾಸ್ತಿ ಆಗಿದ್ದಾವೆ. ಹಾಗಂತ ಹೇಳ್ತಾ ನಮ್ಮ ರೈತರಿಗೂ ಮತ್ತು ಜೇನಿಗೂ ತುಂಬ ನಂಟಿದೆ. ನಾವು ಜೇನನ್ನು ಸಾಕಬೇಕು ಅಂತ ನಾನು ಎಲ್ಲರಿಗೂ ರೈತರಿಗೆ ಹೇಳ್ತೀನಿ. ಒಂದೊಂದು ಪೆಟ್ಟಿಗೆ, ಎರಡೆರಡು ಪೆಟ್ಟಿಗೆ ನೀವು ಮಾಡಲೇಬೇಕು, ಇಟ್ಕೊಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಾನು ಶ್ರೀಕಾಂತ್ ಗೌಡ. ನಿಮ್ಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಾದರೆ ನನ್ನ ನಂಬರ್ ತೊಗೊಳ್ಳಿ, 9449493889. ಥ್ಯಾಂಕ್ ಯು.